ಯೂಟ್ಯೂಬ್ನಲ್ಲಿ ಟಾಕ್ಸಿಕ್ ಟೀಸರ್ ದಾಖಲೆ. ಪೋಸ್ಟರ್ ಪೋಸ್ಟ್ ಮಾಡಿದ ಡೈರೆಕ್ಟರ್. ಹೌದು, ಗೀತು ಮೋಹನ್ ದಾಸ್ ನಿರ್ದೇಶನದ ಟಾಕ್ಸಿಕ್ ಸಿನಿಮಾ ಸಿಕ್ಕಾಪಟ್ಟೆ ಸದ್ದು ಮಾಡುತ್ತಿದೆ. ಈ ಮೂವಿ ರಿಲೀಸ್ಗೆ ಮೊದಲೇ ಭಾರಿ ಸೌಂಡ್ ಮಾಡುತ್ತಿದೆ. ಇದೀಗ ಗೀತು ಮೋಹನ್ ದಾಸ್ ಅವರು ಪೋಸ್ಟ್ ಒಂದನ್ನು ಶೇರ್ ಮಾಡಿ ಸಿನಿಮಾದ ಟೀಸರ್ 100 ಮಿಲಿಯನ್ ಸಮೀಪಿಸಿದೆ ಎಂದಿದ್ದಾರೆ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ತಡ ಯಾಕೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಟಾಕ್ಸಿಕ್ ಟೀಸರ್ ಯೂಟ್ಯೂಬ್ನಲ್ಲಿ 100 ಮಿಲಿಯನ್ ಸಮೀಪಿಸಿದೆ. ಮಾರ್ಚ್ 19ರಂದು ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗಲಿದೆ ಎಂದು ಅವರು ಬರೆದುಕೊಂಡಿದ್ದಾರೆ. ಟಾಕ್ಸಿಕ್ ಚಿತ್ರವು ಘೋಷಣೆ ಆದಾಗಿಂದ ಮತ್ತು ಟೀಸರ್ ಬಿಡುಗಡೆ ಆದಾಗಿಂದ ಸಾಕಷ್ಟು ಸದ್ದು ಮಾಡುತ್ತಿದೆ. ಈ ಚಿತ್ರವು ದಿಲ್ ರಾಜು ಅವರ ಪವರ್ ಹೌಸ್ ಬ್ಯಾನರ್ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ ಜೊತೆಗೆ ಮಾರುಕಟ್ಟೆಯಲ್ಲಿ 120 ಕೋಟಿ ರೂಪಾಯಿಗಳ ಐತಿಹಾಸಿಕ ಡಿಸ್ಟ್ರಿಬ್ಯೂಷನ್ ಡೀಲ್ ಮಾಡಿಕೊಂಡ ಮೊದಲ ತೆಲುಗು ಸಿನಿಮಾ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ನಡೆ ಭಾರತೀಯ ಚಲನಚಿತ್ರೋದ್ಯಮದಾದ್ಯಂತ ಸಿನಿಮಾದ ಕ್ರೇಜ್ ಬಗ್ಗೆ ಜನರು ಮಾತನಾಡುವಂತೆ ಮಾಡಿದೆ. ಈಗ ಇನ್ನೊಂದು ಅಪ್ಡೇಟ್ ಸಖತ್ ಸುದ್ದಿಯಾಗುತ್ತಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟಾಕ್ಸಿಕ್ ಚಿತ್ರವನ್ನು ಪ್ರಮುಖ ಮತ್ತು ಅತ್ಯಂತ ಪ್ರಸಿದ್ಧ ವಿದೇಶಿ ವಿತರಕರಲ್ಲಿ ಒಂದಾದ ಫಾರ್ಮ್ಸ್ ಫಿಲ್ಮ್ ಸ್ವಾಧೀನಪಡಿಸಿಕೊಂಡಿದೆ ಎನ್ನಲಾಗಿದೆ. ಇದು ಚಿತ್ರದ ಅತಿದೊಡ್ಡ ಪ್ರೀ ರಿಲೀಸ್ ಮೈಲುಗಲ್ಲನ್ನು ಗುರುತಿಸುತ್ತದೆ. ಈ ಒಪ್ಪಂದವನ್ನು ಭಾರತೀಯ ಚಲನಚಿತ್ರವೊಂದಕ್ಕೆ ಸಿಕ್ಕಿದ ಅತಿದೊಡ್ಡ ಫಾರಿನ್ ಡಿಸ್ಟ್ರಿಬ್ಯೂಟರ್ ರೈಟ್ಸ್ ಎಂದು ಹೈಲೈಟ್ ಮಾಡಲಾಗುತ್ತಿದೆ. ಕಮಿಷನ್ ಆಧಾರದ ಮೇಲೆ ಮುಂಗಡಾಗಿ 105 ಕೋಟಿ ರೂಪಾಯಿಗಳನ್ನು ಪಡೆದುಕೊಂಡಿದೆ. ಇದು ಜಾಗತಿಕ ಮಾರುಕಟ್ಟೆ ಟಾಕ್ಸಿಕ್ ಮೇಲೆ ಇಟ್ಟಿರುವ ಬಲವಾದ ವಿಶ್ವಾಸವನ್ನು ತೋರಿಸುತ್ತದೆ. ಈ ಡೀಲ್ ನಂಬರ್ಸ್ ಚಿತ್ರ ಮತ್ತು ಯಶ್ನ ಮೇಲೆ ಮಾರ್ಕೆಟ್ ಟ್ರಸ್ಟ್ ಹೇಗಿದೆ ಎನ್ನುವುದನ್ನು ಪ್ರತಿಬಿಂಬಿಸುತ್ತದೆ. ಇದು ತಳಮಟ್ಟದಲ್ಲಿ ಗಮನಾರ್ಹ ಚರ್ಚೆಯನ್ನು ಹುಟ್ಟುಹಾಕಿದೆ. ಮುಖ್ಯವಾಗಿ ಈ ಮಹತ್ವದ ಒಪ್ಪಂದವು ಟಾಕ್ಸಿಕ್ನ ಭಾರತೀಯ ಭಾಷಾ ಆವೃತ್ತಿಗಳಿಗೆ ಕನ್ನಡ, ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಮಾತ್ರ ಅನ್ವಯಿಸುತ್ತದೆ. ಇದರಲ್ಲಿ ಇಂಗ್ಲಿಷ್ ಆವೃತ್ತಿಯನ್ನು ಒಳಗೊಂಡಿರುವುದಿಲ್ಲ. ಈ ವ್ಯತ್ಯಾಸವು ವಿದೇಶಗಳಲ್ಲಿ ಚಿತ್ರದ ಭಾರತೀಯ ಭಾಷೆಯ ಬಲವಾದ ಆಕರ್ಷಣೆಗೆ ಸಾಕ್ಷಿಯಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಧನ್ಯವಾದಗಳು.